ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನೋಡಿ, ನನ್ನ ಬಾಲ್ಕನಿನಲ್ಲಿರುವಂಥ ಗಿಡಗಳು ಚೆನ್ನಾಗಿದೆ. ಬಟ್ ಏನಂದರೆ ಒಂಚೂರು ಕೇರ್ ಆಗ್ತಾ ಇಲ್ಲ, ಯಾಕಂದರೆ ನಾನು ಮನೆಯಲ್ಲಿ ಜಾಸ್ತಿ ಇರ್ತಾ ಇಲ್ಲ. ಅದಕ್ಕೋಸ್ಕರ ಕೆಲವೊಂದು ದಿನ ರೀಪೋರ್ಟ್ ಮಾಡಬೇಕು, ಬಟ್ ನನಗೆ ರೀಪೋರ್ಟೆಲ್ಲ ಮಾಡೋಕ್ಕಾಗ್ತಿಲ್ಲ. ಇದು ನೋಡಿ, ಬ್ರಹ್ಮಕಮಲದ ಗಿಡ ರೀಪೋರ್ಟ್ ಮಾಡಬೇಕಿತ್ತು. ನೋಡಿ, ಈ ರೀತಿ ಆಗ್ತಾಯಿದೆ. ಇದು ಯಾವಾಗ ಆಗುತ್ತೆ ಗೊತ್ತಿಲ್ಲ, ಯಾಕಂದರೆ ಈಗ ನಾನು ಅಮ್ಮನ ಮನೆಯಲ್ಲಿದ್ದೀನಿ. ಡೈಲಿ ಬಂದು ನೀರು ಹಾಕಿ ಹೋಗ್ತಾ ಇದ್ದೀನಿ. ಸ್ವಲ್ಪ ಟೈಮು ಕೊಟ್ಟರೆ ಗಿಡಗಳು ತುಂಬ ಚೆನ್ನಾಗಾಗುತ್ತೆ. ಸಾಧ್ಯ ಆದಾಗ ಇದನ್ನು ಕೂಡ ನಾಳೆ ನಾಡಿದ್ರಲ್ಲಿ ರಿಪೋರ್ಟ್ ಮಾಡ್ಕೊತೀನಿ. ಹಾಗೆ ಇವತ್ತು ಈ ಪುದೀನ ಗಿಡಕ್ಕೆ ಒಂದು ಫರ್ಟಿಲೈಸರ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಈ ಪುದೀನ ಗಿಡಕ್ಕೆ ಏನಂದರೆ ನೈಟ್ರೋಜನ್ ರಿಚ್ ಆಗಿರುವಂಥ ಒಂದು ಫರ್ಟಿಲೈಸರ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದನ್ನೆಲ್ಲ ಕಟ್ ಮಾಡಿ ತೆಗ್ದಿದ್ದೆ ನಾನು. ಈಗ ಮತ್ತೆ ಇದರಿಂದ ಚೆನ್ನಾಗಿ ಚಿಗುರೊಡಿತಾ ಇದೆ. ಬಟ್ ನೋಡಿ, ಎಲೆಗಳು ಸ್ವಲ್ಪ ಯೆಲ್ಲೋಯಿಶ್ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಗೊಬ್ಬರ ಅದು ಕೊಡಬೇಕಿತ್ತು. ಅದಕ್ಕೋಸ್ಕರ ನಾನು ಮನೆಯಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕಡಿಮೆ ಮಾಡಿದ್ದೀನಿ. ಈಗ ಏನಂದರೆ ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ, ಈ ಟೀ ಪೌಡ್ರು ನಾನು ಒಣಗಿಸಿ ಇಟ್ಟಿದ್ದೆ, ಇದನ್ನೇ ಇವತ್ತು ಹಾಕ್ತಾಯಿದ್ದೀನಿ. ನೀವು ಇದನ್ನು ಲಿಕ್ವಿಡ್ ಫಾರ್ಮಲ್ಲೂ ಕೂಡ ಹಾಕ್ಬೋದು. ಇವತ್ತು ನೀರಲ್ಲಿ ಹಾಕಿಬಿಟ್ಟು 1 ದಿನ ಅಥವಾ 2 ದಿನ ಬಿಟ್ಬಿಟ್ಟು ಇದನ್ನೇ ನೀವು ಗಿಡಗಳಿಗೆ ಕೊಡ್ಬೋದು. ನಾನು ಈಗಾಗಲೇ ಇದರದ್ದು ವಿಡಿಯೋ ಮಾಡಿದ್ದೀನಿ. ನಾನು ಈ ರೀತಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಇದನ್ನೇ ನಾನು ಇದಕ್ಕೆ ಸ್ವಲ್ಪ ಉದುರಿಸ್ತೀನಿ. ಒಂದು 2 ಸ್ಪೂನ್ನಷ್ಟು ಹಾಕ್ಕೊತೀನಿ ನಾನು. ಇದನ್ನು ಚೆನ್ನಾಗಿ ಟೀ ಮಾಡಿದಾಗ ಯೂಸ್ ಮಾಡಿರುವಂಥದ್ದು ಇದು ಪೌಡ್ರು. ಇದನ್ನೇನೆಂದರೆ ಚೆನ್ನಾಗಿ ತೊಳ್ಕೊಂಡು ಯೂಸ್ ಮಾಡಬೇಕು. ಹಾಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಒಂದು 2 ಸ್ಪೂನ್ನಷ್ಟು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಈ ಪಾಟ್ಗೆ. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೈಟ್ರೋಜನ್ ರಿಚ್ ಆಗಿರುವಂಥ ಒಂದು ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಸಗಣಿ ಗೊಬ್ಬರ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಲಿಕ್ವಿಡ್ ಫಾರ್ಮಲ್ಲಿ ಯೂಸ್ ಮಾಡಿ ಈಗ ನೀವು ಮಾಡಬೇಕಾದ್ರೆ. ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಫ್ರೆಂಡ್ಸ್, ಈ ಒಂದು ಪುದೀನ ಗಿಡ. ಯಾಕಂದರೆ ನಾನು ಯಾವಾಗಲೂ ಇದನ್ನು ಯೂಸ್ ಮಾಡ್ತಾ ಇರ್ತೀನಿ. ಮನೆಯಲ್ಲಿದ್ದರೆ ನಾನು ಲಿಕ್ವಿಡಲ್ಲಿ ಮಾಡೇ ಇದಕ್ಕೆ ಕೊಡ್ತಾಯಿದ್ದೆ. ಬಟ್ ಈಗ ಮನೆಯಲ್ಲಿ ಇಲ್ಲದೆ ಇರೋದ್ರಿಂದ ಈ ರೀತಿ ಪೌಡ್ರ್ ಫಾರ್ಮಲ್ಲಿ ಕೊಡ್ತಾಯಿದ್ದೀನಿ. ಅದಕ್ಕೆ ಇದನ್ನು ಎತ್ತಿಟ್ಕೊಂಡಿರ್ತೀನಿ. ಇದನ್ನೇ ನೀವು ನೀರಲ್ಲಿ ಹಾಕ್ಬಿಟ್ಟು 1 ಲೀಟ್ರ್ ನೀರಿಗೆ ಹಾಕಿ 2 ದಿನ ಬಿಟ್ಟು ಇದನ್ನು ನೀವು ಈ ಗಿಡಗಳಿಗೆ ಕೊಟ್ಟರೆ ಈ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಪುದೀನ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ಈ ರೀತಿ ನೀರು ಕೊಟ್ಬಿಟ್ರೆ ಸರಿ ಹೋಗುತ್ತೆ. 2ರಲ್ಲಿ ಯಾವುದಾದ್ರೂ ಒಂದು ಕೊಡ್ಬೋದು. ನಾನು ಈ ಚಾಪುಡಿದು ಫರ್ಟಿಲೈಸರ್ ಮಾಡುವಂಥ ವಿಡಿಯೋನ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ಅದನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ಫರ್ಟಿಲೈಸರ್ ಇರುವಂಥ ಪ್ಲೇಲಿಸ್ಟಲ್ಲಿ ಫರ್ಟಿಲೈಸರ್ ವಿಡಿಯೋಸ್ ಇದೆ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಇವತ್ತು ನಾನು ಇದನ್ನು ನಿಮಗೆ ತೋರಿಸಿದ್ದೆ. ಈ ಒಂದು ಪೋರ್ಚುಲಕ್ಕ ಗಿಡನ ನನ್ನ ಫ್ರೆಂಡ್ ಮನೆಯಿಂದ ತೊಗೊಂಡು ಬಂದಿದ್ದೀನಿ ಅಂತ. ಹೂವು ಅರಳಿತ್ತು ಇದರಲ್ಲೇ. ನಾನು ಕಟ್ಟಿಂಗ್ ತೊಗೊಂಡು ಬಂದು ನೀರಲ್ಲಿ ಹಾಕಿದ್ದೆ. ನೋಡಿ, ಬೇರೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ, ಈ ಪಾಟ್ಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಇಟ್ಟಿದ್ದೀನಿ. ಅವತ್ತು ಬಂದ ತಕ್ಷಣ ನನಗೆ ಗಿಡ ಹಚ್ಚೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾನು ನೀರಲ್ಲಿ ಹಾಕಿದ್ದೆ. ನೋಡಿ, ಬೇರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಈ ಪಾಟ್ಗೆ ಅದನ್ನು ಹಚ್ಕೊತೀನಿ. ನಾನು ಪಾಟನ್ನು ಮೊದಲು ಸ್ವಲ್ಪ ಒದ್ದೆ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಬೇರು ತುಂಬ ಸಣ್ಣದಿದೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಬೇರು ಸುಟ್ಟೋಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿಯಾಗಿ ಹಚ್ಕೊಂಡ್ರೆ ಆಯಿತು. ನಿಮ್ಗೆ ಯಾವಾಗಾದರೂ ಈ ರೀತಿ ಕಟ್ಟಿಂಗ್ ತೊಗೊಂಡು ಬಂದಾಗ ನಿಮಗೆ ಗಿಡ ನೆಡೋಕ್ಕಾಗಲ್ಲ ಅಂದರೆ ನೀವು ನೀರಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈಗ ನಾನು ಇದನ್ನೇ ಕಟ್ಟಿಂಗನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಕೂಡ ನೀವು ಮಾಡಿಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಗ್ರೋನೂ ಆಗುತ್ತೆ.
ಏನಂದರೆ ನಮಗೆ ಗಿಡ ಬುಷಿಯಾಗೂ ಕೂಡ ಕಾಣುತ್ತೆ. ನೋಡಿ ಈ ರೀತಿಯಾಗಿ ಹಚ್ಕೋಬೇಕು. ಹಾಗೆ ನಾನು ಈ ಬ್ಯಾಂಬೂ ಗಿಡನೂ ಕೂಡ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ತುಂಬ ದಿನದಿಂದ ನಾನು ನೀರಲ್ಲೇ ಹಾಕಿಟ್ಟಿದ್ದೀನಿ. ಇದನ್ನು ಈಗ ನಾನು ಈ ಪಾಟ್ಗೆ ಶಿಫ್ಟ್ ಮಾಡ್ಕೊತೀನಿ. ಇದಕ್ಕೂ ಕೂಡ ಅಷ್ಟೇ ನಾನು ಮೊದಲು ನೀರನ್ನು ಹಾಕ್ಕೊಂಡ್ಬಿಡ್ತೀನಿ. ಮಣ್ಣಲ್ಲೂ ಕೂಡ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಅದಕ್ಕೋಸ್ಕರ ನಾನು ಮಣ್ಣಲ್ಲಿ ಇದನ್ನ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಫರ್ಟಿಲೈಸರು ಎಲ್ಲನೂ ರೆಡಿ ಮಾಡಿ ಈ ಪಾಟಲ್ಲಿ ಇಟ್ಟಿದ್ದೆ ನಾನು. ಹಾಗಾಗಿ ಇದನ್ನು ಇದ್ರ ಒಳಗಡೆ ಹಾಗೆ ಡೈರೆಕ್ಟಾಗಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ಒಂದಿನ ಸ್ವಲ್ಪ ಬಿಸಿಲಿಗೆ ಇಡಕ್ಕೆ ಹೋಗಬೇಡಿ. ಆದಷ್ಟು ಇದನ್ನು ನೆರಳಲ್ಲೇ ಇಟ್ಕೊತೀನಿ ನಾನು ಕೂಡ. ಮನಿ ಪ್ಲ್ಯಾಂಟು ಯಾವ ರೀತಿ ಗ್ರೋ ಮಾಡ್ತೀವಲ್ಲ ಅದೇ ರೀತಿಯಾಗಿ ಇದನ್ನು ಕೂಡ ಕೇರಿಂಗ್ ಮಾಡಬೇಕು. ಈ ಥರ ಒಣಗಿರುವಂಥ ಎಲೆಗಳು ಅದೇನಾದ್ರು ಇದ್ದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಮಣ್ಣಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಮತ್ತು ಇದನ್ನು ಕಟ್ ಮಾಡಿ ನಾವು ನೀರಲ್ಲೂ ಕೂಡ ಹಾಕ್ಕೋಬೋದು. ನೋಡಿ ಇದೆರಡು ಹಚ್ಚೆ ಆಯಿತು. ಹಾಗೆ ಫ್ರೆಂಡ್ಸ್, ನಾನು ಇದು ಎಲೆಬಳ್ಳಿ ಇದನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಈ ಪಾಟಲ್ಲಿ ಇಲ್ಲಿ ನೋಡಿ ಕಾಣಿಸ್ತಿದೆ ಅಂದ್ಕೊತೀನಿ, ಈ ಒಂದು ಪಿನ್ನನ್ನು ಈ ರೀತಿ ಹಾಕಿದ್ದೀನಿ ನಾನು. ಅಂದರೆ ಇದ್ರ ಒಳಗಡೆ ಬೇರು ಬಿಡಲಿ, ನನಗೆ ಗಿಡಗಳು ಜಾಸ್ತಿ ಆಗಲಿ ಅನ್ನೋಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ಹಾಗೆ ಇಲ್ಲೂ ಕೂಡ ಇಟ್ಟಿದ್ದೀನಿ ನೋಡಿ, ಇಲ್ಲೊಂದು ಪಿನ್ ಹಾಕಿದ್ದೀನಿ, ಅಲ್ಲೊಂದು ಪಿನ್ ಹಾಕಿದ್ದೀನಿ. ಮಣ್ಣಲ್ಲಿ ಬೇರು ಬಿಟ್ಕೊಳುತ್ತೆ. ಹಾಗೆ ಇಲ್ಲೂ ಕೂಡ ಬಿಟ್ಟಿದ್ದೀನಿ ನೋಡಿ, ಇಲ್ಲೊಂದಿದೆ, ಹಾಗೆ ಇಲ್ಲೊಂದಿದೆ. ಇದರಿಂದ ಏನಂದರೆ ಗಿಡ ಜಾಸ್ತಿ ಆಗುತ್ತೆ. ಯಾಕಂದರೆ ಇದ್ರ ಒಳಗಡೆ ಏನಂದರೆ ಇಲ್ಲಿ ನೋಡಿ ರೂಟ್ಸ್ ಕಾಣ್ತಾ ಇದೆಯಲ್ಲ, ಈ ರೀತಿ ರೂಟ್ಸ್ ಇರುತ್ತೆ. ಅದು ಮಣ್ಣೊಳಗೆ ಹೋದೆ ಇನ್ನೊಂದು ಗಿಡ ನಮಗೆ ಕಟ್ಟಿಂಗನ್ನು ಹಾಕ್ದಂಗೆ ಇದು. ಬಟ್ ಕಟ್ಟಿಂಗ್ ಹಾಕಿದ್ರೆ ಸ್ವಲ್ಪ ಚಾನ್ಸಸ್ ಕಡಿಮೆ, ಬಟ್ ಈ ರೀತಿ ಹಾಕಿದಾಗ ಚಾನ್ಸಸ್ ಜಾಸ್ತಿ ಕಟ್ಟಿಂಗ್ಸ್ ಬರೋದು. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ಇದು ನನ್ನ ಬಾಲ್ಕನಿ ಗಾರ್ಡನ್ನ ಅಪ್ಡೇಟ್. ಇದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.